ಎಫ್ಸಿನೇ ಇಲ್ವಾ ಗಾಡಿಗೆ? ಹೋಗಪ್ಪ ಅಣ್ಣ ಬಿಡ್ರೆ ಗಾಡಿ ಬಿಡ್ರೆ ಹೋಗಪ್ಪ. ಎಲ್ಲ ಅದರ್ಸೆ ನಿಮ್ಗೇನು ಸರ್ ಎಲೆಕ್ಷನು? ನಮಗೇನು ನಿರ್ದೇಶ ಇಲ್ಲ ಸರ್. ಅವ್ರು ಏನು ಸಂಬಂಧಪಟ್ಟ ಇಲಾಖೆ ಲೋಕಲ್ ಏನು ಅಲೌಡ್ ಇದೆ ಡೈಲಿ 70 ಏನಾಗ್ತದೆ ಆ 70ಗೆ ನಮ್ಗೆ ತಗೊಳ್ಳಿ. ಅಡಿಷನಲಿ ಮಾದೇಪುರ ಶಾಪ್ ಮಾಡಿದ್ದಾರೆ ಅಂತ ಯಾವುದೂ ಆಗ್ತದೆ. ಅದ್ರ ಮೇಲೆ ಯಾವ್ಯಾವುದು ಟ್ಯಾಕ್ಸ್ ಹೋಗಿದೆ ಅದ್ರ ಮೇಲೆ ಆರ್ ಟಿ ಆಗ್ತದೆ. ಪ್ರೊಸೀಜರ್ ಯಾವ್ಯಾವ್ದು ಇದ್ದಾವೆ ಆಗಲಿ ಸರ್. ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ಶಾಸಕ ಧೀರಜ್ ಮತ್ತೆ ವಾಗ್ದಾಳಿ ಮಾಡಿದ್ದಾರೆ. ಕಸ ವಿಲೇವಾರಿ ವಿಚಾರವಾಗಿ ಇಬ್ಬರು ನಾಯಕರ ನಡುವೆ ಟಾಕ್ ವಾರ್ ಶುರುವಾಗಿದೆ. ದೊಡ್ಡಬಳ್ಳಾಪುರಕ್ಕೆ ಬರುವ ಕಸವನ್ನ ಕನಕಪುರಕ್ಕೆ ತರಿಸಿಕೊಳ್ಳಿ, ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡ್ತಾ ಇದ್ರೆ ಅದನ್ನ ನಿಮ್ಮ ಕ್ಷೇತ್ರಕ್ಕೆ ತರಿಸಿಕೊಳ್ಳಿ. ಬೆಂಗಳೂರಿಗೆ ಸೌತ್ ಬೆಂಗಳೂರು ಹತ್ತಿರ ಇದೆ, ಅಲ್ಲಿಗೆ ಕಸ ಶಿಫ್ಟ್ ಮಾಡಿಸಿಕೊಳ್ಳಿ. ಅದೇನು ಅನುದಾನ ಇದೆಯೋ ಅದನ್ನೆಲ್ಲ ನೀವೇ ಪಡೆದುಕೊಳ್ಳಿ, ನಿಮ್ಮ ತಾಲೂಕೆ ಉದ್ಧಾರ ಆಗ್ಲಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನನ್ನ ತಾಲೂಕಿಗೆ ಮಾತ್ರ ಹಾಕಿಸಿಕೊಳ್ಳೋಕೆ ನನಗೆ ಯಾವ ಕರ್ಮ? ಟೆರ್ರಾ ಫಾರ್ಮಾ ಓಪನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಾನು ಶಾಸಕನಾಗಿರೋ ತನಕ ಬಿಡಲ್ಲ. ಅಂಬೇಡ್ಕರ್ ಅವರು ಕೊಟ್ಟಿರುವ ಸಂವಿಧಾನದ ಅಡಿ, ಜನ ಕೊಟ್ಟಿರುವ ಅಧಿಕಾರದಡಿ ಹೋರಾಟ ಮುಂದುವರಿಯುತ್ತೆ. ನನ್ನ ವಿರುದ್ಧ ಯಾವುದೇ ಕ್ರಮ ಕೈಗೊಂಡ್ರು ನನ್ನ ಹೋರಾಟ ನಿಲ್ಲಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಬಿಜೆಪಿ ಶಾಸಕ ಧೀರಜ್ ಟಾಂಗ್ ಕೊಟ್ಟಿದ್ದಾರೆ. ಇವ್ರನ್ನ ಕರೆದು ಯಾವ ಗಾಡಿಗಳು ಟ್ಯಾಕ್ಸ್ ಕಟ್ಟಿಲ್ಲ ಅದನ್ನು ಸೀಜರು, ಯಾವ ಗಾಡಿಗಳು ಫಿಟ್ನೆಸ್ ಇಲ್ಲ, ವ್ಯಾಲಿಡ್ ಇಲ್ಲ, ಇನ್ವ್ಯಾಲಿಡ್ ಇದ್ದಾವೆ, ಈ ಎಲ್ಲ ಗಾಡಿಗಳಿಗೆ ಟ್ಯಾಕ್ಸ್ ಫೈನ್ ಹಾಕುವಂಥದ್ದಕ್ಕೆ ಇಬ್ಬರು ಆರ್ ಟಿ ಒ ಅವರು ಈಗಾಗಲೇ ಕರೆಸಿದ್ದೀವಿ. ಅವ್ರು ಸೂಕ್ತ ಆ್ಯಕ್ಷನನ್ನು ತಗೊತಾ ಇದ್ದಾರೆ ಸರ್. ಈಗ ನೀವೇನು ಸರ್ ಒತ್ತಾಯ ಮಾಡ್ತಿರೋದು ಏನು? ಫಸ್ಟ್ ಆಫ್ ಆಲ್ ಈಗ ಆಗ್ತಾರಂಥ MSGP ವಿರುದ್ಧವಾಗಿ ನಮ್ಮ ಹೋರಾಟ ನಿರಂತರವಾಗಿ ಕಳೆದ 3 ವರ್ಷದಿಂದ ನಾನು ನಡೆಸ್ಕೊಂಬರ್ತಾ ಇದ್ದೀನಿ. MSGPನೇ ಇಲ್ಲಿ ನಡೆಸಬಾರ್ದು ಅಂಥೇಳಿ ಕೋರ್ಟಲ್ಲೇ ಪ್ರಕ್ರಿಯೆ ದಾವೆ ಹೂಡಿ ನಾನು ಎರಡೂವರೆ ವರ್ಷದಿಂದ ತೀವ್ರವಾಗಿ ಅದನ್ನು ಫಾಲೋ ಅಪ್ ಮಾಡೋಂಥ ಕೆಲಸ ಮಾಡ್ತಾಯಿದ್ದೀನಿ. ಹಿಂದೆ ಯಾವತ್ತೂ ಆಗದೇ ಇರೋವಂಥದ್ದು ಇವತ್ತು ನಾವು ಡಿಸ್ಟ್ರಿಕ್ಟ್ ಜಡ್ಜನ್ನು ಇನ್ಸ್ಪೆಕ್ಷನ್ಗೆ ಕಳಿಸೋ ರೀತಿಯಲ್ಲಿ ಹೈಕೋರ್ಟ್ ನಿರ್ದೇಶನ ಮಾಡಿಸಿ ಡಿಸ್ಟ್ರಿಕ್ಟ್ ಜಡ್ಜು 2 ಬಾರಿ ಇನ್ಸ್ಪೆಕ್ಷನನ್ನು ಮಾಡಿದ್ದಾರೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹಾಗೂ ಡಿಸ್ಟ್ರಿಕ್ಟ್ ಜಡ್ಜ್ ಇಬ್ಬರೂ ರಿಪೋರ್ಟ್ ಕೊಟ್ಟಿದ್ದೀವಿ. ಲೇಟೆಸ್ಟಾಗಿ IASCಗೆ ಇದನ್ನು ಟೆಸ್ಟಿಂಗ್ ಮಾಡಬೇಕು, ಯಾಕಂದರೆ ಥರ್ಡ್ ಪಾರ್ಟಿ ಏಜೆನ್ಸಿ ಸರಿ ಮಾಡ್ತಿಲ್ಲ ಅಂತೇಳಿ IASCಗೂ ರಿಕ್ವೆಸ್ಟ್ ಮಾಡೋವಂಥದ್ದು ನಾನೊಬ್ಬ ಶಾಸಕನಾಗಿ ನನ್ನ ಅಧಿಕಾರ ಪರಿಮಿತಿಯಲ್ಲಿ ಮಾಡಿದ್ದೀನಿ. ನಮ್ಮ ಬೇಡಿಕೆ ಇರೋವಂಥದ್ದು ಕಸ ನಮಗಿಲ್ಲಿ ಅವಶ್ಯಕತೆ ಇಲ್ಲ. ಆದರೆ BBMP ಅವರು ಇವಾಗೇನು ಲೈಸೆನ್ಸ್ ಕೊಟ್ಟು ಎಲ್ಲ ಕನ್ಸೆಂಟ್ ಫಾರ್ ಆಪ್ರೇಷನ್ಸ್ ಇಟ್ಕೊಂಡಿರೋದ್ರಿಂದ ನಾನು ಇನ್ನು ಅಧಿಕಾರಿಗಳು ಕ್ರಮ ತಗೊಳ್ಳದೇ ಇರೋವಾಗ ಅಧಿಕಾರಿಗಳ ಕಡೆಯಿಂದ ಕ್ರಮ ತಗೊಳ್ಳಿಕ್ಕೆ ಎಲ್ಲ ಮಾಡಾಯಿತು. ಈಗ ಅಧಿಕಾರಿಗಳು ಕ್ರಮ ವಹಿಸದೇ ಇರೋವಾಗ ನ್ಯಾಯಾಂಗಕ್ಕೆ ಹೋಗೋದು ಒಂದೇ ನನ್ನ ದಾರಿ ಇರುವಂಥದ್ದು. ನ್ಯಾಯಾಂಗದ ಹೋರಾಟ ನಡೆಸ್ತಾ ಇದ್ದೀನಿ. ಈಗ ನಮ್ಮ ಸರ್ಕಾರ ಇದ್ದಿದ್ದರೆ ನಾನೇ ಮಿನಿಸ್ಟ್ರಿಗೆ ಕನ್ವಿನ್ಸ್ ಮಾಡಿ ನಾನೇ ಹೇಳ್ತಿದ್ದೆ. ಈಗ ನಾನೇ ಹೇಳ್ತಾ ಇದ್ದೀನಿ, ಯಾವುದಾದ್ರೂ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲಿ ಕೊಟ್ಕೊಳ್ಳಿ. ಬೆಂಗಳೂರು ಸುತ್ತಮುತ್ತ ಎಲ್ಲ ಕಡೆ ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತೀರಾ, ಹಳ್ಳಿಗಳ ಪಕ್ಕದಲ್ಲಿ ಏನಕ್ಕೆ ಕೊಡ್ತೀರಾ? ಹಳ್ಳಿಗಳಿಂದ ದೂರವಾಗಿ ಕೆಮಿಕಲ್ ಇಂಡಸ್ಟ್ರಿಗೆ ಎಷ್ಟೊಂದು ಕಡೆ ಕೊಟ್ಟಿದ್ದೀರಾ. ಈ ಇಂಡಸ್ಟ್ರೀಸ್ ಇರೋ ಕಡೆ ಹೋಗಿ ಡಂಪ್ ಮಾಡ್ಕೊಳ್ಳಿ ನೀವು. ಅದಕ್ಕೆ ಅಂತ ಹೇಳಿ 10% ನೀವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಅಂತ ಹೇಳಿ ರಫ್ಲಿ 10% ಆನ್ಸಿಲರಿ ಯೂಸಸಲ್ಲಿ 5% ನೀವು ಪ್ರತಿ ಏರಿಯಲ್ಲೂ ಇಕ್ತೀರಾ. ಈ 5% ರಿಸರ್ವ್ ಮಾಡೋವಂಥ ಏರಿಯಲ್ಲಿ ಮಾಡ್ಕೊಳ್ಳಿ ಅನ್ನೋವಂಥದ್ದು ನನ್ನ ಆಗ್ರಹ ಇರೋವಂಥದ್ದು. ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಇದು ನಾನು ಮೊದಲನೇದಾಗಿ ಬೀದಿಗಿಳಿದು ಇವತ್ತು ತಡೆ ಹಿಡಿದಿರೋವಂಥದ್ದು. ಮುಂದಕ್ಕೆ ಖಂಡಿತವಾಗಲೂ MSGP ವಿರುದ್ಧ ಆಗ್ಬೋದು, ಟೆರಾಫಾರ್ಮಾ ವಿರುದ್ಧ ಮಾಡಬಾರ್ದು ಅಂಥೇಳಿ ಈಗಾಗಲೇ ಸದನದಲ್ಲೂ ಮಾತಾಡಿದ್ದೀನಿ. ಮುಖ್ಯಮಂತ್ರಿಗಳು ಬಂದಾಗ ವೇದಿಕೆ ಮೇಲೆ ಮಾತಾಡಿದ್ದೀನಿ. ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಮುಖ್ಯಮಂತ್ರಿಗಳ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ವಿಧಾನಸೌಧದಲ್ಲಿ, ಜಾಲಪ್ಪ ಕಾಲೇಜ್ ವೇದಿಕೆಯಲ್ಲಿ. ಮಾಡೋದಿಲ್ಲ ಅನ್ನೋಂಥ ನಂಬಿಕೆಯಲ್ಲಿದ್ದೀವಿ. ಅದ್ರ ವಿರುದ್ಧವಾಗೂ ಕೋರ್ಟಿಗೆ ಮೂವ್ ಮಾಡೋಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ.